ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಇವಾಗ ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ ನೋಡಿ. ID3 ಇದ್ದೀನಿ ನಾನು, ನಿಫ್ಟಿಯಲ್ಲಿ ಇದ್ದೀನಿ, ಜೊತೆಗೆ ID3 ಚಾರ್ಟಲ್ಲಿ ಇದ್ದೀನಿ ನಾನು. ID3 ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು 30 ಮಿನಿಟ್ಸ್ ಇರುತ್ತೆ. ಒಂದು ಕ್ಯಾಂಡಲ್ ಬಂದು 30 ಮಿನಿಟ್ಸ್ ಕ್ಯಾಂಡಲ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ನಮಗೆ ಬೆಳಿಗ್ಗೆ ಓಪನ್ ಆಗಿದ ತಕ್ಷಣ ಸ್ಪೀಡ್ ಸಿಗ್ನಲ್ ಬೈ ಕೊಡ್ತು, ಬಟ್ ಎಡ್ಜ್ ಪಾಯಿಂಟ್ ಆಗ್ತಾ ಇತ್ತು. ಜೊತೆಗೆ ಇಲ್ಲಿಂದ ಸ್ವಲ್ಪ ಡೌನ್ ಬಂದರೂ ಕೂಡ ಇಲ್ಲೊಂದು ಟೈನಿ ಜಿಗ್ಜಾಗನ್ನು ಮಾಡ್ಕೊಂಡು ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಗ್ತಾ ಇದೆ. ಅದೇ ರೀತಿ ನೋಡಿ ಸ್ಪೀಡ್ ಸಿಗ್ನಲ್ ಕೂಡ ನಮಗೆ ಇಂಟ್ರಾ ವೀಕಲ್ಲೂ ಕೂಡ ಬೈಕ್ ಕೊಟ್ಟಿದೆ. ಎಲ್ಲಿವರೆಗೆ ಮಾರ್ಕೆಟು ಈ ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ರೇಂಜಲ್ಲೇ ಇರುತ್ತೆ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಸೈಡ್ ವೇಸಲ್ಲೇ ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ನಾನು ತುಂಬ ಸಲ ಹೇಳಿದ್ದೀನಿ. ಸೊ ಇವತ್ತು ಕೂಡ ನೋಡಿ ID3 ಕೂಡ ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ರೇಂಜಲ್ಲೇ ಇದೆ. ಇಂಟ್ರಾ ವೀಕಲ್ಲೂ ಕೂಡ ನಮಗೆ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ರೇಂಜಲ್ಲೇ ಇದೆ. ಸೊ ಎಲ್ಲಿವರೆಗೆ ಈ ಒಂದು ರೇಂಜಲ್ಲೇ ಇರುತ್ತೆ ಮಾರ್ಕೆಟ್, ಅಲ್ಲಿವರೆಗೂ ಕೂಡ ನಮಗೆ ಮಾರ್ಕೆಟಲ್ಲಿ ಸೈಡ್ ವೇಸ್ ಇರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಮಗೆ ಹಾಗಾದರೆ ನಾಳೆ ಯಾವ ರೀತಿ ನಿಫ್ಟಿಲಿ ಟ್ರೇಡ್ ಮಾಡೋದು ಅಂದರೆ ನೋಡಿ, ಮೊದಲನೇದಾಗಿ ಈ ಒಂದು ID3 ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕು. ಸೊ ಅದೇ ಟೈಮಲ್ಲೂ ಕೂಡ ನಮಗೆ ಈ ಒಂದು ಇಂಟ್ರಾ ವೀಕಲ್ಲಿ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡಬೇಕು. ಸೊ ಆವಾಗ ಫರ್ದರ್ ನಮಗೆ ನಿಫ್ಟಿ ಒಂದು ರ್ಯಾಲಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋದಾದರೆ ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡಬೇಕು. ಅದೇ ಟೈಮಲ್ಲಿ ನಮಗೆ ID3 ಕೂಡ ಲಾಂಗ್ ಸಿಗ್ನಲ್ ಕೆಳಗಡೆ ಬಂದರೆ, ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ನಾವು ಡೌನ್ವರ್ಡ್ ನಾವು ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು. ಸೊ ಅಂಟಿಲ್ ಅನ್ಲೆಸ್ ಅಲ್ಲಿವರೆಗೂ ಕೂಡ ನಾವು ನಮ್ಮ ಒಂದು ಕಾಲ್ ಪೊಸಿಷನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಯಾವಾಗ ನಮಗೆ ID3 ನಮಗೆ ಈ ಒಂದು ಮಿಡ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡುತ್ತೆ, ಅದೇ ಟೈಮಲ್ಲಿ ನಮಗೆ ಇಂಟ್ರಾ ವೀಕಲ್ಲೂ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಾಗ ಫರ್ದರ್ ನಮಗೆ ಅಪ್ಸೈಡ್ಗೆ ಒಂದು ರ್ಯಾಲಿ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅಥವಾ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ನಾವು ಡೌನ್ವರ್ಡ್ ಮೂಮೆಂಟನ್ನು ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು ನಿಫ್ಟಿಯಲ್ಲಿ. ಅದೇ ರೀತಿ ನಾವು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನೋಡಿ, ನಾನಿವಾಗ ಬ್ಯಾಂಕ್ ನಿಫ್ಟಿಲಿ ಇದ್ದೀನಿ. ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ ಈ ಒಂದು ಬಿಟ್ವೀನ್ ರೇಂಜಲ್ಲೇ ಇದೆ. ಈ ಒಂದು ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಬಿಟ್ವೀನಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ನಮಗೆ ಅಬ್ಸರ್ವ್ ಮಾಡ್ಬೋದು ಮಾರ್ಕೆಟ್ ನಮಗೆ ಯಾವಾಗ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ಫರ್ದರ್ ಅದು ಕ್ಲಿಯರ್ ನಮಗೆ ಒಂದು ಸೆಲ್ಲನ್ನು ಕೊಟ್ಟರೆ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್, ಫರ್ದರ್ ನಾವು ಆವಾಗ ಪುಟ್ ಸೈಡ್ ನಾವು ಟ್ರೇಡನ್ನು ತೊಗೊಬೋದು. ಓಕೆ, ಯಾವಾಗ ಪುಟ್ ಸೈಡ್ ನಾವು ಟ್ರೇಡ್ ತೊಗೊಂಡಾಗ ಯಾವ್ದಾದ್ರು ಡೈನಾಮಿಕ್ ಕಾಷನ್ ಬಂದಾಗ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ. ಫರ್ದರ್ ಅಲ್ಲಿಂದ ಅಪ್ಸೈಡ್ ಹೋಗುವಾಗ ನಮಗೆ ID1 ಲಾಂಗ್ ಸಿಗ್ನಲ್ ಬೈ ಕೊಟ್ಟರೆ ಅಥವಾ ID3 ಒಂದು ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟರೆ ಫರ್ದರ್ ನಾವು ಆವಾಗ ಪುಟ್ ಆಪ್ಷನ್ ಎಕ್ಸಿಟ್ ಮಾಡಿ ಕಾಲ್ ಆಪ್ಷನ್ಗೆ ಬರ್ತೀವಿ. ಅಥವಾ ನಾವು ಲಾಂಗ್ ಸೈಡ್ ನಾವು ಟ್ರೇಡ್ ತೊಗೊಳ್ಳೋದಿದ್ರೆ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಾಗ ಅದೇ ಟೈಮಲ್ಲಿ ಈ ಒಂದು ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಬ್ಯಾಂಕ್ ನಿಫ್ಟಿಲೂ ಕೂಡ ಫರ್ದರ್ ನಮಗೆ ಅಪ್ಸೈಡ್ಗೆ ಒಂದು ರ್ಯಾಲಿ ಕೊಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ನಮಗೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿದು. ನಾವು HDFC ಬ್ಯಾಂಕಲ್ಲಿ ಏನಾಗಿದೆ ಅಂತ ನಾನು ತೋರಿಸ್ತೀನಿ ನಮಗೊಂದ್ಸಲ. ಸೊ HDFC ಏನಕ್ಕೆ ಇಷ್ಟೊಂದು ಡೌನ್ ಬರ್ತಾ ಇದೆ ಅಂದರೆ ನೋಡಿ, ಇಲ್ಲ ಆಲ್ರೆಡಿ ನಮಗೆ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಿದೆ, ಫರ್ದರ್ ಮಾರ್ಕೆಟ್ ಡೌನ್ ಬರ್ತಾ ಇದೆ, ಬಟ್ ಬಾಟಮಲ್ಲಿ ಒಂದು ಜಿಗ್ಜಾಗ್ ಕೂಡ ಬಂದಿದೆ. ನಾಳೆ ಏನಾದರೂ ಮಾರ್ಕೆಟಲ್ಲಿ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ HDFC ಬ್ಯಾಂಕಲ್ಲಿ, ಸೊ ಈ ರೀತಿ ಇಲ್ಲಿ ಕ್ಲೋಸ್ ಆದರೆ ನಮಗೆ ಬ್ಯಾಂಕ್ ನಿಫ್ಟಿಲೂ ಕೂಡ ಫರ್ದರ್ ನಾವು ಅಪ್ಸೈಡ್ಗೆ ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಬ್ಯಾಂಕ್ ನಿಫ್ಟಿನೂ ಕೂಡ ನಮಗೆ HDFC ಬ್ಯಾಂಕ್ ಕೂಡ ಒಂದು ಕನ್ಫರ್ಮನ್ನು ಕೊಡಬೇಕಾಗುತ್ತೆ. ಯಾಕೆಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಜಾಸ್ತಿ ವೆಯ್ಟೇಜ್ ಇರತಕ್ಕಂಥ ಸ್ಟಾಕ್ ಬಂದು HDFC ಬ್ಯಾಂಕ್ ಆಗಿರುತ್ತೆ. ಸೊ ಅದರಿಂದ HDFC ಬ್ಯಾಂಕಲ್ಲೂ ಕೂಡ ನಮಗೆ ಬೈ ಸಿಗ್ನಲ್ ಕೊಟ್ಟರೆ ಫರ್ದರ್ ನಮಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ ಕೇಸ್ ನಮಗೆ ಏನಾದರೂ ಬ್ಯಾಂಕ್ ನಿಫ್ಟಿಲಿ ಬ್ಯಾಂಕ್ ನಿಫ್ಟಿಲಿ ಬಂದು ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ನಾವು ಅವಾಗ ಪುಟ್ ಆಪ್ಷನ್ ಕಡೆ ಹೋಗಬೇಕಾಗುತ್ತೆ. ನೋಡಿ, ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಫರ್ದರ್ ನಾವು ಅವಾಗ ಪುಟ್ ಆಪ್ಷನ್ನ ತೊಗೊಬೇಕಾಗುತ್ತೆ, ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಬರಬೇಕಾಗುತ್ತೆ. ಅಂಟಿಲ್ ಅನ್ಲೆಸ್ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಸೆಲ್ ಕೊಡೋವರೆಗೂ ಕೂಡ ನಾವು ನಮ್ಮ ಒಂದು ಕಾಲ್ ಪೊಸಿಷನ್ ನಾವು ಹೋಲ್ಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಇಲ್ಲಿ ಯಾವಾಗೆಲ್ಲ ಮಾರ್ಕೆಟ್ ನಮಗೆ ಸಪೋರ್ಟ್ ತಗೊಂಡು ಮೇಲೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ ಕೇಸ್ ಇದು ಕೂಡ ಸೆಲ್ ಕೊಟ್ಟರೆ ಆವಾಗ ನಾವು ಫರ್ದರ್ ಡೌನ್ ಮೂಮೆಂಟ್ನ ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು ಬ್ಯಾಂಕ್ ನಿಫ್ಟಿಲಿ. ಇದಿಷ್ಟು ಓವರಾಲ್ ನಮಗೆ ನಾಳಿನ ಟ್ರೇಡ್ಗೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.